ವೆಲ್ಕಮ್ ಬ್ಯಾಕ್ ಟು ಪೂಜಾ ಲಾಗ್ಸ್. ಇವತ್ತು ಪಾಲಕ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪಾಲಕ್ಕು, ತೆಂಗಿನಕಾಯಿ, ಫಸ್ಟು 1 ಸ್ಪೂನ್ ತುಪ್ಪ, ಒಂದು ಸ್ಪೂನ್ ಆಯಿಲ್, ಚೆನ್ನಾಗಿ ಕಾದ್ಮೇಲೆ ನಾವು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಪಾಲಕ್ನ ಅದಕ್ಕೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾವಿಲ್ಲಿ ತೋರಿಸ್ಕೊಡ್ತಾ ಇರೋದು 1.5 kg ಚಿಕನ್ಗೆ ಆಗೋಷ್ಟು. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಥರ ಆಗಬೇಕು. ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ನೀರು ಬಿಟ್ಟ ಮೇಲೆ ಅದನ್ನು ಎತ್ತಿ ಬೌಲ್ಗೆ ಹಾಕೋಬೇಕು. ಇವಾಗ ಮಸಾಲೆ ರೆಡಿ ಮಾಡ್ಕೋಣ. ಸ್ವಲ್ಪ ಆಯಿಲು, ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, 1 ಇಂಚು ಶುಂಠಿ ತಗೊಂಡಿದ್ದೀನಿ, ಒಂದು 3-4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎರಡು ದೊಡ್ಡ ಈರುಳ್ಳಿ, ಹಸಿಮೆಣಸಿನ್ಕಾಯಿ 7, ಒಂದು ಸ್ಪೂನ್ ಕಾಳುಮೆಣಸು, 6 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದೇ ಒಂದು ಏಲಕ್ಕಿ, ಸ್ವಲ್ಪ ಸೋಂಪು, ಒಂದು ಕೈ ಹಿಡಿ ಪುದೀನ, ಪುದೀನ ಏನು ಜಾಸ್ತಿ ಬಡಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಡಿಸಿದ್ರೆ ಸಾಕು. ಒಂದು ಕೈ ಹಿಡಿ ತೆಂಗಿನಕಾಯಿ ನೋಡಿ, ಇದಾಗಿದೆ ಮಸಾಲೆ. ಆಯಿಲ್ ಫ್ರೈ ಮಾಡ್ಕೊಂಡಿದ್ದೀನಿ, ಇದನ್ನು ಎತ್ತಿ ಗ್ರೈಂಡ್ ಮಾಡ್ಕೋಬೇಕು. 2 ಟೊಮೊಟೊ ಹಾಕಬೇಕು, ಟೊಮೊಟೊ ಹುರಿಬಾರ್ದು, ಹಂಗೆ ಹಸಿ ಟೊಮೊಟೊನೇ ಹಾಕ್ಬೇಕು. ನಾನು ಆವಾಗಲೇ ಹುರಿದು ಎತ್ತಿಟ್ಕೊಂಡಿರೋ ಮಸಾಲೆನ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ. ಪಾಲಕ್ ಸೊಪ್ಪು ಮತ್ತು ಮಸಾಲೆ, ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ.
ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಬೇಕು. ಈರುಳ್ಳಿನ ತೊಳೆದಿಟ್ಕೊಂಡಿರೋಂಥ ಚಿಕನ್ 1.5 kg ಆಗೋಷ್ಟು ಚಿಕನ್ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬೇಕು. 10 ನಿಮಿಷ ಆದಮೇಲೆ ವಿಡಲ್ ಓಪನ್ ಮಾಡಿ ಒಂದ್ಸಲ ನೀಟಾಗಿ ಕೈ ಹಾಕ್ಕೋಬೇಕು. ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಅಡುಗೆಗೆ ನೋಡ್ಬೋದು ನೀವು ಎಣ್ಣೆ ಬಿಟ್ಕೊಂಡಿದ್ದೆ. ಇವಾಗ ಆವಾಗಲೇ ರುಬ್ಬಿ ಎತ್ತಿಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ಬೇಕು. ಚಿಕನ್ ಪೀಸೆಲ್ಲ ಮುಳುಗೋವಷ್ಟು ನೀರು ಹಾಕ್ಕೊಂಡು ಉಪ್ಪು ಸರಿಯಾಗಿದೆ ಅಂತ ನೋಡ್ಕೊಂಡು ಲಿಡಲ್ ಕ್ಲೋಸ್ ಮಾಡ್ಕೊಂಡು 2 ವಿಸಿಲ್ ಕೂಗಿಸ್ಕೋಬೇಕು. ನೋಡಿ ಕಲರ್ ಸೂಪರಾಗಿ ಬಂದೈತೆ. ನೋಡಿ ಇದು ರೆಡಿಯಾಗಿದೆ. ಪಾಲಕ್ ಚಿಕನ್ ರೆಡಿ. ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಬೇಕಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ನನಗಿವಾಗ ಅನ್ನ ಮತ್ತು ಮುದ್ದೆ ಜೊತೆ ತಿನ್ನಬೇಕು, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ.